ಗೋವಿಗೆ ಆಹಾರವನ್ನ ನೀಡುವಂಥದ್ದು ಗೋಗ್ರಾಸ ಸೇವೆ ಅಂತ ಹೇಳುವಂಥದ್ದು. ಯಾಕೆ ಈ ಗೋಗ್ರಾಸ ಸೇವೆಗೆ ಇಷ್ಟೊಂದು ಮಹತ್ವ ಅಂತ ನಿಮಗ್ ಗೊತ್ತಿದ್ಯಾ? ಯಾಕೆ ಆ ಒಂದು ಗೋಗ್ರಾಸ ಸೇವೆಯನ್ನ, ಗೋ ಪೂಜೆಯನ್ನ ಅತ್ಯಂತ ಪರಮ ಪಾವನ ಪವಿತ್ರ ಕೆಲಸಗಳಲ್ಲೊಂದು, ಸೇವೆಗಳಲ್ಲೊಂದು ಅಂತ ಹೇಳ್ತಾರೆ ಅಂತಂದ್ರೆ, ಈ ನಾಳೆ ಬರ್ತಾ ಇರುವಂತಹ ಏಕಾದಶಿಯ ಕಥೆಯನ್ನ ಕೇಳುವಾಗ ನಂಗೆ ಇದು ನೆನಪಾಯ್ತು. ನಾಳೆ ಪುತ್ರದ ಏಕಾದಶಿ, ಅತ್ಯಂತ ಪವಿತ್ರವಾದಂತಹ ಏಕಾದಶಿ. ಎಲ್ಲ ಈ ಒಂದು ಸಂತಾನ ಭಾಗ್ಯಕ್ಕಾಗಿ ಬಯಸ್ತಾ ಇರುವಂತಹ ದಂಪತಿಗಳಿಗಾಗಿರಬಹುದು, ಅಥವಾ ಈಗಾಗಲೇ ಮಕ್ಕಳಿರುವಂತಹ ತಂದೆ ತಾಯಿಯರು ಆ ಮಕ್ಕಳ ಏಳ್ಗೆಗಾಗಿ, ಆರೋಗ್ಯಕ್ಕಾಗಿ ಮಾಡುವಂತಹ ಒಂದು ವ್ರತಕ್ಕೆ ವಿಶೇಷವಾಗಿ ಪ್ರಸಿದ್ಧಿಯನ್ನ ಪಡ್ಕೊಂಡಂತಹ ಏಕಾದಶಿ ಪುತ್ರದ ಏಕಾದಶಿ. ಇದರ ಕಥೆಯನ್ನ ಹೇಳುವಾಗ ಹೇಳ್ತಾರೆ, ಹಿಂದಿನ ಒಂದು ಇತಿಹಾಸದಲ್ಲಿ ಇದು ಉಲ್ಲೇಖ ಆಗಿರುವಂಥದ್ದು. ಒಂದು ರಾಜ್ಯ, ಆ ಒಂದು ರಾಜ್ಯದ ರಾಜ ಸಿಕ್ಕಾಪಟ್ಟೆ ನೀತಿ ಧರ್ಮ ಕೋವಿದನಾಗಿದ್ದ, ಎಲ್ಲ ರೀತಿಯಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಆತ ಬದುಕ್ತಾ ಇದ್ದ. ಅಂತಹ ಒಂದು ರಾಜನಿಗೆ ಒಮ್ಮೆ ಏನಾಗತ್ತೆ ಅಂತಂದ್ರೆ, ಆತನ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಬೇಜಾರಲ್ಲಿ ಯಾಕಿರ್ತಾರೆ ಅಂತಂದ್ರೆ, ಆತ ರಾಜನಿಗೆ ಸಂತಾನ ಇರೋದಿಲ್ಲ. ಸಂತಾನ ಭಾಗ್ಯ ಇಲ್ಲದೆ ಇರೋದಕ್ಕೆ ಎಲ್ರು ಎಲ್ಲರ ಹತ್ರ ಕೇಳ್ತಾರೆ. ಯಾಕಂದ್ರೆ ಇಷ್ಟು ಒಳ್ಳೆ ಒಂದು ರಾಜ, ಇಷ್ಟು ನೀತಿ ಮಾರ್ಗದಲ್ಲಿ ನಡೀತಾ ಇದ್ದಾನೆ, ಎಲ್ಲರನ್ನ ಸಮೃದ್ಧಿಯಿಂದ ನೋಡ್ಕೋತಾ ಇದ್ದಾನೆ, ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸಮೃದ್ಧವಾಗಿದ್ದಾರೆ, ಮಳೆ ಬೆಳೆ ಇದು ಎಲ್ಲದು ಇಷ್ಟು ಅದ್ಭುತವಾಗಿದ್ದಾಗ ಯಾಕೆ ನಮ್ಮ ರಾಜನಿಗೆ ಸಂತಾನ ಭಾಗ್ಯ ಇಲ್ಲ ಅಂತ ಎಲ್ಲರಿಗೊಂದು ಕೊರಗಿರುತ್ತೆ. ಆಗ ಅವರೆಲ್ಲರೂ ಒಂದಿನ ಇದರ ಪರಿಹಾರವನ್ನ ಕೇಳ್ಕೊಂಡ್ ಬರೋಣ ಅಂತ ಕಾಡ್ನಲ್ಲಿರುವ ಋಷಿ ಮುನಿಗಳ ಹತ್ರ ಹೋಗಿ ಕೇಳೋಣ ಅಂತ ಕಾಡಿಗೆ ಹೋಗ್ತಾರೆ. ಅಲ್ಲಿ ಒಬ್ಬ ಋಷಿ ಸಿಗ್ತಾರೆ. ಆ ಋಷಿ ಬಳಿ ಅವ್ರು ಕೇಳ್ತಾರೆ, ಯಾಕೆ ನಮ್ಮ ರಾಜನಿಗೆ ಸಂತಾನ ಭಾಗ್ಯ ಇಲ್ಲ ಅಂತ, ಅದೇನ್ ತಪ್ಪು ಮಾಡಿದಾನೆ? ಎಷ್ಟು ಒಳ್ಳೆ ರಾಜ, ನಮ್ಮನ್ನೆಲ್ಲ ಅವನ ಮಕ್ಕಳ ತರ ನೋಡ್ಕೋತಾನೆ, ಈ ರಾಜನಿಗೆ ಮಕ್ಕಳಿಲ್ವಲ್ಲ, ಇದಕ್ಕೇನಾದ್ರೂ ಪರಿಹಾರ ಇಲ್ವಾ? ಮತ್ತೆ ಕಾರಣ ಏನು, ಯಾಕೆ ಅವರಿಗೆ ಮಕ್ಕಳಿಲ್ಲ ಅನ್ನುವಂಥದ್ದನ್ನ ಕೇಳ್ತಾರೆ. ಅದನ್ನ ಕೇಳಿದಾಗ ಆ ಋಷಿ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಈ ನಿಮ್ಮ ಮಹಾರಾಜ ಏನ್ ಮಾಡಿದ್ದ ಅಂದ್ರೆ, ಒಬ್ಬ ವ್ಯಾಪಾರಿ ಆಗಿದ್ದ. ತುಂಬಾ ಒಳ್ಳೆ ರೀತಿಯಲ್ಲಿ ವ್ಯಾಪಾರವನ್ನ ನಡೆಸ್ಕೊಂಡು ಒಳ್ಳೆಯ ಕೆಲಸವನ್ನೇ ಮಾಡ್ತಾ ಇದ್ದ. ಒಂದಿನ ಆತ ವ್ಯಾಪಾರದಲ್ಲಿ ತೊಡಗಿಕೊಂಡಾಗ ಏನಾಯ್ತು ಅಂತಂದ್ರೆ, ಆತ ಬುತ್ತಿ ತಗೊಂಡು ಹೋಗ್ಲಿಕ್ಕೆ ಮರ್ತಿದ್ದ. ಆತನಿದ್ದ ಜಾಗದಲ್ಲಿ ಯಾವುದೇ ರೀತಿಯ ಆಹಾರ ನೀರು ಸಿಗ್ತಾ ಇರ್ಲಿಲ್ಲ. ವ್ಯಾಪಾರ ಮುಗಿಸಿ ವಾಪಸ್ ಬರುವಾಗ ತೀರಾ ಬಾಯಾರಿಕೆಯಿಂದ ಬಳಲ್ತಾ ಒಂದು ಕಾಡಿನ ಹಾದಿಯಲ್ಲಿ ನಡ್ಕೊಂಡ್ ಬರ್ತಾನೆ. ಅಲ್ಲಿ ಕೂಡ ಎಲ್ಲಾದ್ರೂ ಒಂದು ಕೆರೆ ಸಿಕ್ಕಿದ್ರೆ, ನದಿ ಸಿಕ್ಕಿದ್ರೆ ನೀರನ್ನ ಕುಡಿಯೋಣ ಅಂತ ಬಯಸ್ತಾ ತುಂಬಾ ಬಾಯಾರಿಕೆಯಿಂದ ಆತ ಬರ್ತಾ ಇರ್ತಾನೆ. ಯಾವುದೇ ರೀತಿಯ ನದಿ ಆಗ್ಲಿ ಕೆರೆ ಆಗ್ಲಿ ಸಿಗೋದಿಲ್ಲ. ಆದ್ರೆ ಮುಂದೆ ಸ್ವಲ್ಪ ದೂರ ಬಂದ್ಮೇಲೆ ಒಂದು ಚಿಕ್ಕ ಹಳ್ಳ ಸಿಗತ್ತೆ, ಒಂದು ಚಿಕ್ಕ ತೊರೆ ತರ. ಆ ತೊರೆಯಲ್ಲಿ ಸ್ವಲ್ಪ ನೀರಿರುತ್ತೆ. ಆ ಒಂದು ನೀರು ನಿಂತಿರೋ ಜಾಗ ತೊರೆನೂ ಅಲ್ಲ, ಅಲ್ಲಿ ಒಂದು ಕಡೆಯಲ್ಲಿ ಕುಡಿಯಲು ಯೋಗ್ಯವಾದ ನೀರು ನಿಂತಹ ಒಂದು ಜಾಗ ಆತನಿಗೆ ಕಾಣುತ್ತೆ. ಸ್ವಲ್ಪ ನೀರಿರುತ್ತೆ ಅದ್ರಲ್ಲಿ. ಅದನ್ನ ನೋಡಿ ಆತ ಕುಡಿಲಿಕ್ಕೆ ಅಂತ ಹೋಗ್ತಾನೆ. ತುಂಬಾ ಬಾಯಾರಿಕೆಯಿಂದ ಬಳಲಿರ್ತಾನಲ್ವಾ, ಒಂದ್ ಸ್ವಲ್ಪ ನೀರ್ ಸಿಕ್ಕಿದ್ರೆ ಸಾಕು, ಬದುಕ್ತೀನಿ, ಇಲ್ಲ ಅಂದ್ರೆ ಇವತ್ ನಾನ್ ಬದುಕೋದೇ ಇಲ್ಲ ಅನ್ನುವಂತಹ ಆತಂಕದಲ್ಲಿದ್ದ ಆತ ನೀರನ್ನ ಕುಡಿಬೇಕು ಅಂತ ಬೊಗಸೆ ಹಾಕೋಷ್ಟ್ರಲ್ಲಿ ಆ ಜಾಗಕ್ಕೆ ಒಂದು ಗೋಮಾತೆ ತನ್ನ ಕರುವಿನ ಜೊತೆಯಲ್ಲಿ ಬರುತ್ತೆ. ಗೋಮಾತೆ ತನ್ನ ಕರುವಿನ ಜೊತೆಯಲ್ಲಿ, ಅದು ಕೂಡ ಹಾಗೇ ಬಿಸಿಲಲ್ಲಿ ದಣಿದು ನೀರನ್ನ ಕುಡಿಯಕ್ ಬಂದಿರುತ್ತೆ ತನ್ನ ಕರುವನ್ನ ಕರ್ಕೊಂಡು. ಆದ್ರೆ ಈತ ಸ್ವಭಾವತಃ ಒಳ್ಳೆಯವನಾದ್ರೂ ಕೂಡ ಆ ಕ್ಷಣದಲ್ಲಿ ನೀರಿನ ದಾಹವನ್ನ ತಡ್ಕೊಳಕ್ಕಾಗದೆ ಈಗಾಗಲೇ ಬಳಿದು ಹೋದದ್ರಿಂದ ಅವನೇನ್ ಮಾಡ್ತಾನೆ, ಆ ಆಕಳನ್ನ ಕರುವನ್ನ ಓಡಿಸಿ ದೂರ ಹಾಕಿ, ಹಚ್ಚ ಹೋಗು ಅಂತ ದೂರ ಮಾಡಿ ತಾನು ಆ ಬೊಗಸೆ ನೀರನ್ನ ಕುಡಿದು ಬಿಡ್ತಾನೆ. ಅಲ್ಲಿಯ ನೀರನ್ನ ತನ್ನ ಬಾಯಾರಿಕೆಯನ್ನ ತಣಿಸಿಕೊಳ್ಳಿಕ್ಕೆ ತಾನು ಕುಡಿದು ಬಾಯಾರಿಕೊಂಡು ಬಂದಂತಹ ಗೋಮಾತೆಗೆ ನೀರನ್ನ ನೀಡದೇ ಇದ್ದ ಕಾರಣಕ್ಕಾಗಿ ಆತನಿಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯ ಇಲ್ಲ. ಆದ್ರೆ ಆತ ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ರಿಂದ, ತುಂಬಾ ಒಂದು ಶ್ರದ್ಧೆ ಪ್ರಾಮಾಣಿಕತೆಯಿಂದ ತನ್ನ ಕೆಲಸವನ್ನ ಆತ ಮಾಡಿದ್ರಿಂದ ಆತನಿಗೆ ರಾಜಯೋಗ ಬಂತು. ರಾಜನಾಗಿ ನಿಮ್ಮನ್ನೆಲ್ಲ ನೋಡ್ಕೊಳ್ಳುವಂತಹ ಭಾಗ್ಯ ಬಂತು. ಯಾಕಂದ್ರೆ ಅವನು ಕೆಟ್ಟವನಾಗಿರ್ಲಿಲ್ಲ. ಆದ್ರೆ ಮಾಡಿದಂತಹ ಒಂದೇ ಒಂದು ತಪ್ಪೇನೋ, ಹಸಿದು ಬಂದಂತಹ ಬಾಯಾರಿ ಬಂದಂತಹ ಗೋಮಾತೆ, ಅದರಲ್ಲಿಯೂ ತನ್ನ ಕರುವಿನ ಜೊತೆಯಲ್ಲಿ ಬಂದಂತಹ ಗೋಮಾತೆಗೆ ನೀರನ್ನ ಕೊಡದೇ ಇದ್ದ ಕಾರಣಕ್ಕೆ, ನೀರನ್ನು ಕುಡಿಯಲು ಬಂದ ಗೋಮಾತೆಯನ್ನ ಓಡಿಸಿ ತಾನು ನೀರನ್ನ ಕುಡಿದ ಕಾರಣಕ್ಕಾಗಿ ಆತನಿಗೆ ಈ ಜನ್ಮದಲ್ಲಿ ಹೀಗಿದೆ ಅಂತ ಹೇಳ್ತಾರೆ. ಹೀಗೆ ನಮ್ಮ ಪುರಾಣಗಳಲ್ಲಿ ಎಲ್ಲಾ ರೀತಿಯ ಶಾಸ್ತ್ರಗಳಲ್ಲಿ ಕೂಡ
ನಮ್ಮ ಗೋಮಾತೆಯರ ಪ್ರಾಶಸ್ತ್ಯವನ್ನ ಹೇಳುವಾಗ ಇಂಥದ್ದು ಎಷ್ಟೋ ಕಥೆಗಳು ಬರುತ್ತೆ ಆಯ್ತಾ. ಇದ್ರಲ್ಲಿ ಈ ಪುತ್ರದ ಏಕಾದಶಿಯಲ್ಲಿ ಈ ಕಥೆ ಯಾಕೆ ಅಂತಂದ್ರೆ ಆಮೇಲೆ ಹೇಳ್ತಾರೆ. ಹಾಗಾದ್ರೆ ಜನ ಕೇಳ್ತಾರೆ, ಹೌದಲ್ವಾ, ಆಯ್ತು ಏನೋ ಒಂದ್ ತಪ್ಪ ಆಗೋಗ್ಬಿಟ್ಟಿದೆ, ಆದ್ರೆ ಈ ತಪ್ಪಿಗೊಂದು ಪ್ರಾಯಶ್ಚಿತ್ತ ಅಂತ ಇದ್ದೇ ಇರತ್ತಲ್ವಾ, ಏನಾದ್ರೂ ಒಂದು ಪ್ರಾಯಶ್ಚಿತ್ತ ಹೇಳಿ ಅಂತ ಕೇಳ್ತಾರೆ. ಆಗ ಆ ಋಷಿಗಳು ಹೇಳ್ತಾರೆ, ನೀವೇನ್ ಮಾಡಿ, ಇಡೀ ರಾಜ್ಯದ ಜನರು ಸಂಪೂರ್ಣವಾಗಿ ನಿಮ್ಮ ರಾಜ್ಯದ ಎಲ್ಲರೂ ಕೂಡ ಸೇರಿ ನಾಳೆ ಬರ್ತಾ ಇರುವಂತಹ ಪುತ್ರದ ಏಕಾದಶಿಯನ್ನ ಆಚರಣೆ ಮಾಡಿ. ಸೊ ಪುತ್ರದ ಆ ಏಕಾದಶಿಯನ್ನ ಆಚರಣೆ ಮಾಡ್ಕೊಂಡು ಆ ಆಚರಣೆಯಿಂದ ಬಂದಂತಹ ಪೂರ್ತಿ ಪುಣ್ಯವನ್ನ ನಿಮ್ಮ ಮಹಾರಾಜನಿಗಾಗಿ ನೀಡಿಬಿಡಿ. ಆಗ ನಿಮ್ಮೆಲ್ಲರ ಈ ಒಂದು ಒಗ್ಗಟ್ಟಿನ ಪ್ರಾರ್ಥನೆಯಿಂದಾಗಿ ಆತನಿಗೆ ಫಲ ಸಿಗತ್ತೆ, ಸಂತಾನ ಪ್ರಾಪ್ತಿ ಆಗತ್ತೆ ಅಂತ ಋಷಿಗಳು ಹೇಳ್ತಾರೆ. ಅದೇ ರೀತಿಯಲ್ಲಿ ಶ್ರದ್ಧೆಯಿಂದ ಇಡೀ ಊರೇ ಅವತ್ತು ಇಡೀ ಆತನ ಸಾಮ್ರಾಜ್ಯದ ಜನರೆಲ್ಲರೂ ಸೇರಿ ಪುತ್ರದ ಏಕಾದಶಿಯನ್ನ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ. ಅದಕ್ಕನುಗುಣವಾಗಿ ಮುಂದಿನ 9 ತಿಂಗಳುಗಳಲ್ಲಿ ಮಹಾರಾಜನಿಗೆ ಸಂತಾನ ಭಾಗ್ಯ ಸಿಗತ್ತೆ, ಎಲ್ಲ ರೀತಿಯಲ್ಲಿ ಆ ಒಂದು ಸಾಮ್ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅನ್ನುವಂಥ ನಂಬಿಕೆ. ಹೀಗೆ ನಮ್ಮ ಗೋಮಾತೆಯರಿಗೆ ನಾವು ನೀಡುವ ಒಂದು ಹಿಡಿ ಆಹಾರ ನಿಮ್ಮ ಜನ್ಮಾಂತರದ ಪಾಪಗಳನ್ನ ನಾಶ ಮಾಡಬಲ್ಲದು. ಯಾವುದೋ ಒಂದು ಕ್ಷಣದಲ್ಲಿ ಹಸಿದ ಗೋಮಾತೆಯರಿಗೆ ಆಹಾರವನ್ನ ನೀಡದೆ ಅವುಗಳನ್ನ ಸಾವಿನ ದವಡೆಗೆ ಅಟ್ಟುವಂಥದ್ದು, ಅಥವಾ ಆಕೆ ಹಾಲು ಕೊಡ್ತಿಲ್ಲ, ಆಕೆ ವೃದ್ಧಾಪ್ಯದಲ್ಲಿದ್ದಾಳೆ, ಆಕೆ ಕರು ಹಾಕ್ತಿಲ್ಲ, ಅಥವಾ ಆಕೆಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಾವೇನಾದ್ರೂ ಆ ಗೋಮಾತೆಗೆ ದ್ರೋಹ ಮಾಡಿದ್ದಲ್ಲಿ ಇನ್ನೆಂತೆಂತಹ ಕಠಿಣ ಶಿಕ್ಷೆನ ನಾವು ಅನುಭವಿಸ್ಬೇಕಾಗ್ಬೋದು ಮುಂದಿನ ಜನ್ಮದಲ್ಲಿ ಅಲ್ವಾ. ಹೀಗೆ ಈ ನಾಳೆ ಕೂಡ ಪುತ್ರದ ಏಕಾದಶಿ ಇದೆ. ಸೊ ಈ ಏಕಾದಶಿಯ ದಿವಸ ನಮ್ಮ ಗೋಮಾತೆಯರ ಆರೋಗ್ಯಕ್ಕಾಗಿ, ಅವರ ಆಹಾರಕ್ಕಾಗಿ ನೀವು ಏನಾದರೂ ಗೋಗ್ರಾಸ ಸೇವೆಯನ್ನು ನೀಡೋದಿದ್ರೆ ಖಂಡಿತವಾಗಿ ನಮ್ಮ 8762845044 ಆಫೀಸ್ ಸಂಖ್ಯೆಗೆ ಸಂಪರ್ಕ ಮಾಡಿ ನಮ್ಮ ಗೋಮಾತೆಯರಿಗೆ ಸೇವೆಯನ್ನ ನೀಡುವ ಅವಕಾಶವನ್ನ ನೀವು ಕೂಡ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ನೀವು ಹತ್ರದಲ್ಲಿದ್ರೆ ದಯವಿಟ್ಟು ಇಲ್ಲಿ ಬಂದು ನೀವೇ ಸ್ವತಃ ನಮ್ಮ ಗೋಮಾತೆಯರ ಸೇವೆಯನ್ನ ಮಾಡಬಹುದು. ಈ ಗೋಮಾತೆಯರ ಆಶೀರ್ವಾದವನ್ನ ಪಡ್ಕೊಂಡು ನೀವು ಹೋಗ್ಬಹುದು. ಹೀಗೆ ನಮ್ಮ ಪುತ್ರದ ಏಕಾದಶಿಯ ಒಂದು ಪುಟ್ಟ ಕಥೆಯನ್ನ ನಿಮ್ಗೆ ಹಂಚ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದೀನಿ. ಇವತ್ತಿನ ಈ ಒಂದು ಕಥೆ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಮ್ಮ ಇದೊಂದು ಹೊಸ ಚಾನಲ್, ಇದು ಗೋಶಾಲೆಯ ಹೊಸ ಚಾನಲ್ ಅನ್ನ ಮಾಡಿರುವಂತದ್ದು. ಸೊ ಈ ಚಾನೆಲ್ ನ ಏನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕುವಂತ ಎಲ್ಲ ಗೋಮಾತೆಯರ ವಿಡಿಯೋ ನಿಮ್ಗೆ ಲಭ್ಯ ಇರುತ್ತೆ. ಹಾಗೇನೆ ಗೋಮಾತೆಯರ ಆಶೀರ್ವಾದ ಬೇಕಂತಂದಾಗೆಲ್ಲ ನಮ್ಮ ಚಾನಲ್ಗೆ ಬಂದು ನೀವು ಈ ವಿಡಿಯೋವನ್ನ ನೋಡ್ಬಹುದು. ಇನ್ನಷ್ಟು ಹೆಚ್ಚಿನ ಗೋಮಾತೆಯರಿಗೆ ಸಂಬಂಧಪಟ್ಟ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.